ಆದರ್ಶ ಮೊರಾರ್ಜಿ ಹಾಗೂ ಇನ್ನಿತರೆ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಪೂರ್ವ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋದ ಮೂಲಕ 20 ಅಂಕಗಳ ಆಯ್ದ ಬಹುಮುಖ್ಯ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳ ಸರಣಿಯನ್ನು ತಮಗೆ ಪ್ರಸ್ತುತಪಡಿಸಲಾಗ್ತಾ ಇದೆ. ತಮ್ಮ ಮೊದಲ ಪ್ರಶ್ನೆ ನೋಡ್ರಿ, ಈ ಥರ ಇದೆ. ಹಿಮಾಲಯ ಪರ್ವತಗಳು ಡ್ಯಾಶ್ ಭಾಗದ ನದಿಗಳ ಉಗಮ ಸ್ಥಾನಗಳಾಗಿವೆ. ಆಪ್ಷನ್ ಎ ಉತ್ತರ ಭಾರತ, ಬಿ ಪೂರ್ವ ಭಾರತ, ಸಿ ಪಶ್ಚಿಮ ಭಾರತ, ಡಿ ದಕ್ಷಿಣ ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಭಾರತ ಸರಿಯಾದ ಉತ್ತರ. ಹಿಮಾಲಯ ಪರ್ವತಗಳು ಉತ್ತರ ಭಾರತದ ನದಿಗಳ ಉಗಮ ಸ್ಥಾನಗಳಾಗಿವೆ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ಕೆ.ಸಿ. ರೆಡ್ಡಿ, ಬಿ ಕೆಂಗಲ್ ಹನುಮಂತಯ್ಯ, ಸಿ ಎಸ್ ನಿಜಲಿಂಗಪ್ಪ, ಡಿ ಯಾರೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಕೆ.ಸಿ. ರೆಡ್ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಹಂಪಿ ಇದು ಯಾವ ರಾಜ್ಯ ಮನೆತನದ ರಾಜಧಾನಿಯಾಗಿದೆ? ಮೌರ್ಯರು, ಕುಶಾಣರು, ಗಂಗರು, ವಿಜಯನಗರ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಜಯನಗರ. ಹಂಪಿ ವಿಜಯನಗರ ರಾಜಮನೆತನದ ರಾಜಧಾನಿಯಾಗಿದೆ. ನೆಕ್ಸ್ಟ್ ಕ್ವಶನ್. 1824ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕದ ರಾಣಿ ಯಾರು? ಆಪ್ಷನ್ ಎ ಸಿದ್ದಮ್ಮ, ಬಿ ರಾಣಿ ಅಬ್ಬಕ್ಕ, ಸಿ ಕಿತ್ತೂರು ರಾಣಿ ಚೆನ್ನಮ್ಮ, ಡಿ ರಜಿಯಾ ಸುಲ್ತಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಿತ್ತೂರು ರಾಣಿ ಚೆನ್ನಮ್ಮ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ನೈಲ್ ನದಿ, ಬಿ ಸಿಂಧು ನದಿ, ಸಿ ಕಾಳಿ ನದಿ, ಡಿ ಬ್ರಹ್ಮಪುತ್ರ ನದಿ. ಸರಿಯಾದ ಉತ್ತರ ಆಪ್ಷನ್ ಎ ನೈಲ್ ನದಿ ಸರಿಯಾದ ಉತ್ತರ. ಆಪ್ಷನ್ ಎ ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಯಾವುದು? ನೈಲ್ ನದಿ. ನೆಕ್ಸ್ಟ್ ಕ್ವಶನ್. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು? ಆಪ್ಷನ್ ಎ ಭಗವದ್ಗೀತೆ, ಬಿ ಬೈಬಲ್, ಸಿ ಕುರಾನ್, ಡಿ ಗ್ರಂಥ ಸಾಹೇಬ್. ಸರಿಯಾದ ಉತ್ತರ ಆಪ್ಷನ್ ಸಿ ಕುರಾನ್. ಇದು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥವಾಗಿದೆ. ನೆಕ್ಸ್ಟ್ ಕ್ವಶನ್. ಗೌತಮ ಬುದ್ಧನ ಜನ್ಮಸ್ಥಳ ಯಾವುದು? ಆಪ್ಷನ್ ಎ ಲುಂಬಿನಿ, ಬಿ ಸಾರನಾಥ, ಸಿ ಕಾಶ್ಮೀರ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಲುಂಬಿನಿ. ಗೌತಮ ಬುದ್ಧನು ಲುಂಬಿನಿ ಎಂಬ ಸ್ಥಳದಲ್ಲಿ ಜನಿಸಿದನು. ನೆಕ್ಸ್ಟ್ ಕ್ವಶನ್. ಕನ್ನಡದ ಮೊದಲ ಶಾಸನ ಯಾವುದು? ಆಪ್ಷನ್ ಎ ಮೇರೂರು ಶಾಸನ, ಬಿ ಮಸ್ಕಿ ಶಾಸನ, ಸಿ ಲಕ್ಕುಂಡಿ ಶಾಸನ, ಡಿ ಹಲ್ಮಿಡಿ ಶಾಸನ. ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಮಿಡಿ ಶಾಸನ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಆಪ್ಷನ್ ಎ ಗ್ರಂಥ ಸಾಹೇಬ, ಬಿ ತ್ರಿಪಿಟಕಗಳು, ಸಿ ಬೈಬಲ್, ಡಿ ಕುರಾನ್. ಸರಿಯಾದ ಉತ್ತರ ಆಪ್ಷನ್ ಎ ಗ್ರಂಥ ಸಾಹೇಬ್. ಇದು ಸಿಖ್ಖರ ಪವಿತ್ರ ಗ್ರಂಥವಾಗಿದೆ. ಇದೇ ಥರ ವೀಡಿಯೋಸ್ಗಳಿಗಾಗಿ ಹೆಚ್ಚಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 10ನೇ ಕ್ವಶನ್. ಕಲಿಯುಗದ ರಾಧಾ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಅಕ್ಕ ಮಹಾದೇವಿ, ಬಿ ಮೀರಾಬಾಯಿ, ಸಿ ಲೀಲಾದೇವಿ, ಡಿ ಗಂಗಾದೇವಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೀರಾಬಾಯಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು? ಆಪ್ಷನ್ ಎ ಕಬೀರದಾಸರು, ಬಿ ಸಂತ ಶಿಶುನಾಳ ಶರೀಫ, ಸಿ ಬಂದೇ ನವಾಜ್, ಡಿ ಮೊಹಮ್ಮದ್ ಪೈಗಂಬರ್. ಸರಿಯಾದ ಉತ್ತರ ಆಪ್ಷನ್ ಬಿ ಸಂತ ಶಿಶುನಾಳ ಶರೀಫ್ ಇವರು ಕನ್ನಡದ ಮೊದಲ ಮುಸ್ಲಿಂ ಕವಿಯಾಗಿದ್ದಾರೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು PDF ರೂಪದಲ್ಲಿ ಪಡೆಯಲು ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಡಲಾಗಿದೆ. ಅಲ್ಲಿ ಹೋಗಿ ತಾವು ಜಾಯ್ನ್ ಆಗೋದ್ರ ಮೂಲಕ ಈ ಒಂದು PDF ಡೌನ್ಲೋಡ್ ಮಾಡಿಕೊಳ್ಬೋದು. ನೆಕ್ಸ್ಟ್ ಕ್ವಶನ್. ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಬಿಳಿ ಬಣ್ಣವು ಡ್ಯಾಶ್ ಅನ್ನು ಸೂಚಿಸುತ್ತದೆ? ಆಪ್ಷನ್ ಎ ತ್ಯಾಗ, ಬಿ ಶಾಂತಿ, ಸಿ ಧೈರ್ಯ, ಡಿ ಪ್ರಗತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಶಾಂತಿಯನ್ನು ಸೂಚಿಸುತ್ತದೆ. ನೆಕ್ಸ್ಟ್ ಕ್ವಶನ್. 13. ದೆಹಲಿಯನ್ನು ಆಳಿದ ಏಕೈಕ ಮಹಿಳಾ ಸುಲ್ತಾನಳು ಯಾರು? ಆಪ್ಷನ್ ಎ ಕಿತ್ತೂರು ರಾಣಿ ಚೆನ್ನಮ್ಮ, ಬಿ ರಜಿಯಾ ಸುಲ್ತಾನ್, ಸಿ ಹಜರತ್ ಬೇಗಂ, ಡಿ ಬೆಳವಡಿ ಮಲ್ಲಮ್ಮ. ಸರಿಯಾದ ಉತ್ತರ ಆಪ್ಷನ್ ಬಿ ರಜಿಯಾ ಸುಲ್ತಾನ್. ಇವಳು
ದೆಹಲಿಯನ್ನು ಆಳಿದ ಏಕೈಕ ಮಹಿಳಾ ಸುಲ್ತಾನರಾಗಿದ್ದಾಳೆ. ನೆಕ್ಸ್ಟ್ ಕ್ವಶನ್, ಪ್ರಸಿದ್ಧ ತಾಜ್ ಮಹಲ್ ಎಲ್ಲಿದೆ? ಆಪ್ಷನ್ ಎ ದೆಹಲಿ, ಬಿ ಫತೇಪುರ್ ಸಿಕ್ರಿ, ಸಿ ಆಗ್ರಾ, ಡಿ ಹೈದರಾಬಾದ್. ತಾಜ್ ಮಹಲ್ ಆಗ್ರಾದಲ್ಲಿ ಇದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ತಾಜ್ ಮಹಲ್ ಕಟ್ಟಿಸಿದವರು ಯಾರು? ಶಹಜಹಾನ್. ಯಾರು? ತನ್ನ ಪ್ರೀತಿಯ ಮಡದಿ ಮುಮ್ತಾಜಳ ಸವಿ ನೆನಪಿಗಾಗಿ ಅವನು ತಾಜ್ ಮಹಲನ್ನು ಕಟ್ಟಿಸ್ತಾನೆ. ಇದು ಎಲ್ಲಿದೆ? ಆಗ್ರಾದಲ್ಲಿ ಇದೆ. ನೆಕ್ಸ್ಟ್ ಕ್ವಶನ್, ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ ಎ ಡಾಕ್ಟರ್ BR ಅಂಬೇಡ್ಕರ್, ಬಿ ಬಾಬು ರಾಜೇಂದ್ರ ಪ್ರಸಾದ್, ಸಿ ಶಾಂತ ಸಿನ್ಹಾ, ಡಿ KM ಮುನ್ನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಗಣರಾಜ್ಯ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಆಗಸ್ಟ್ 15, ಬಿ ನವೆಂಬರ್ 26, ಸಿ ಜನವರಿ 26, ಡಿ ಜನವರಿ 30. ಸರಿಯಾದ ಉತ್ತರ ಆಪ್ಷನ್ ಸಿ ಜನವರಿ 26. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಡಿಯೋ ತಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಕ್ವಶನ್, ಭಾರತಕ್ಕೆ ಸಮುದ್ರ ಮಾರ್ಗ ಕಂಡು ಹಿಡಿದವರು ಯಾರು? ಆಪ್ಷನ್ ಎ ವಾಸ್ಕೋ ಡ ಗಾಮಾ, ಬಿ ಕೊಲಂಬಸ್, ಸಿ ಮೆಗಾಲನ್, ಡಿ ಬಿ ಡಯಾಜ್. ಸರಿಯಾದ ಉತ್ತರ ಆಪ್ಷನ್ ಎ ವಾಸ್ಕೋ ಡ ಗಾಮಾ. ಇವನು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದನು. ನೆಕ್ಸ್ಟ್ ಕ್ವಶನ್ ನಂಬರ್ 17, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕವಿತೆಯ ಕವಿ ಯಾರು? ಪ್ರಶ್ನೆ ಸಂಖ್ಯೆ 18, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕವಿತೆಯ ಕವಿ ಯಾರು? ಆಪ್ಷನ್ ಎ ಸಿದ್ದಪ್ಪ ಕಂಬಳಿ, ಬಿ BM ಶ್ರೀ, ಸಿ ಕುವೆಂಪು, ಡಿ ಹುಯಿಲ್ಗೋಳ್ ನಾರಾಯಣರಾವ್. ಸರಿಯಾದ ಉತ್ತರ ಆಪ್ಷನ್ ಡಿ ಹುಯಿಲ್ಗೋಳ್ ನಾರಾಯಣರಾವ್. ಇವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಕವಿತೆಯನ್ನು ಬರೆದಿದ್ದಾರೆ. ನೆಕ್ಸ್ಟ್ 19ನೇ ಕ್ವಶನು, ಕೃಷ್ಣರಾಜಸಾಗರ KRS ಅಣೆಕಟ್ಟು ಇರುವ ಜಿಲ್ಲೆ ಯಾವುದು? ಆಪ್ಷನ್ ಎ ಉತ್ತರ ಕನ್ನಡ, ಬಿ ಮಂಗಳೂರು, ಸಿ ಬೆಳಗಾವಿ, ಡಿ ಮಂಡ್ಯ. ಕೃಷ್ಣರಾಜಸಾಗರ ಅಣೆಕಟ್ಟು ಎಲ್ಲಿದೆ? ಮಂಡ್ಯದಲ್ಲಿದೆ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಇವರಿಗೆ ಸ್ವಂತ ಜಮೀನು ಇರುವುದಿಲ್ಲ. ಆಪ್ಷನ್ ಎ ಕೃಷಿ ಕಾರ್ಮಿಕ, ಬಿ ಸಣ್ಣ ಕೃಷಿಕ, ಸಿ ದೊಡ್ಡ ಕೃಷಿಕ, ಡಿ ವ್ಯಾಪಾರಿಗಳಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ಕೃಷಿ ಕಾರ್ಮಿಕರಿಗೆ ಸ್ವಂತ ಜಮೀನು ಇರುವುದಿಲ್ಲ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.